ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು HK ಮೀಡಿಯಾ. ನಾನು ಹೇಮಂತ್. ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ, ಧನ್ವೀರ್ ಅವರು ನೆಕ್ಸ್ಟ್ ಡಿ ಬಾಸ್ ಆಗ್ತಾರ ಅಂತ. ಇದ್ರದ್ದು ಮೀನಿಂಗ್ ನಿಮ್ಗೆ ಏನಾದ್ರೂ ಅರ್ಥ ಆಗ್ಬೇಕಂದ್ರೆ ಈ ವಿಡಿಯೋನ ಫುಲ್ ನೋಡಿ. ಯಾಕೆ ನಾನು ಆತರ ಹೇಳ್ತಾ ಇದ್ದೀನಿ? ಮೊದಲನೇದಾಗಿ ನಾವು ದರ್ಶನ್ ಅವ್ರ ಬಗ್ಗೆ ಮಾತಾಡ್ಲೇಬೇಕು. ಯಾಕಂದ್ರೆ ಒಂದು ಪಾಸ್ಟ್ 5 years ಇಂದ ಇವರು ಒಂದು ಸಿನಿಮಾನ ತಗೊಂಡ್ರೆ, ಒಬ್ಬ ಹೀರೋ ಕನ್ನಡಕ್ಕೆ ಸೀಮಿತವಾಗಿ ಕನ್ನಡದಲ್ಲೇ ಸಿನಿಮಾ ಮಾಡಿಕೊಂಡು ಜನರನ್ನ ಸಿನಿಮಾ ಥಿಯೇಟರ್ ಕಡೆ ಕ್ರೌಡ್ ನ ಪುಲ್ ಮಾಡುವಂತ ಒಬ್ಬ ಹೀರೋ. ಪ್ಯಾನ್ ಇಂಡಿಯಾ ಬಿಟ್ಬಿಡೋಣ, ನಾವೀಗ ಪ್ಯಾನ್ ಇಂಡಿಯಾ ಸೈಡ್ಗೆ ಇಟ್ಬಿಡೋಣ. ಕನ್ನಡದಲ್ಲಿ ಸಿನಿಮಾ ಮಾಡಿ ಕನ್ನಡ ಆಡಿಯನ್ಸ್ ನ ಥಿಯೇಟರ್ ಕಡೆ ಕರ್ಕೊಳೋ ಅಂತ ಒಬ್ಬ ಹೀರೋ. ಥಿಯೇಟರ್ ಓನರ್ಸ್ ಹೇಳಿದ್ದಾರೆ, ದರ್ಶನ್ ಅವ್ರ ಸಿನಿಮಾ ಬಂದ್ರೆ ನಮ್ಮ ಒಂದು ಥಿಯೇಟರ್ ಕಲೆಕ್ಷನ್ ಏನಿದೆ ಜಾಸ್ತಿ ಆಗುತ್ತೆ, ಜನ ಬರ್ತಾರೆ ಥಿಯೇಟರ್ ಕಡೆ ಜನ ಬಂದ್ರೆ ಆಬ್ವಿಯಸ್ಲಿ ಅವ್ರಿಗೊಂದು ಪಾರ್ಕಿಂಗ್ ಚಾರ್ಜ್ ಆಗಿರ್ಬೋದು, ಒಂದು ಅಲ್ಲಿರುವಂತ ಸ್ನಾಕ್ಸ್, ಪ್ರತಿಯೊಂದರಲ್ಲೂ ದುಡ್ಡು ಬರುತ್ತೆ ಅವ್ರಿಗೆ ಥಿಯೇಟರ್ಸ್ಗೆ. ಥಿಯೇಟರ್ಸ್ ಓನರ್ ಕೂಡ ತುಂಬಾ ಖುಷಿಯಿಂದ ಒಂದು ಹೆಮ್ಮೆಯಿಂದ ಹೇಳ್ಕೊಂತಾರೆ, ದರ್ಶನ್ ಅವ್ರ ಸಿನಿಮಾ ಬಂದ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಅದೇ ತರ ಅವರು ವರ್ಷಕ್ಕೆ 1-2 ಸಿನಿಮಾ ಕೊಟ್ಕೊಂಡು ಅಂಡ್ ಹೊಸಬ್ರು ಸಿನಿಮಾಗಳಲ್ಲಿ ಕ್ಯಾಮಿಯೋ ಅಪಿಯರೆನ್ಸ್ ನ ಮಾಡ್ಕೊಂಡು ಅವರ ಸಿನಿಮಾ ಕೂಡ ದರ್ಶನ್ ಅವ್ರು ಇದಾರೆ ಅಂತ ಹೇಳಿ ಅವರ ಒಂದು ಸಿನಿಮಾಗೆ ಕ್ರೌಡ್ ನ ಪುಲ್ ಮಾಡಿ ಕೊಡ್ತಾ ಇದ್ರು. ಈ ದರ್ಶನ್ ಅವರ ಒಂದು ಪಾಸ್ಟ್ 5 years ಸಿನಿಮಾ ನೋಡೋದಾದ್ರೆ 2019 ನಲ್ಲಿ 3 ಸಿನಿಮಾ ಮಾಡ್ತಾರೆ. ಯಜಮಾನ ಆಗಿರ್ಬೋದು, ಕುರುಕ್ಷೇತ್ರ ಆಗಿರ್ಬೋದು, ಇನ್ನು ಒಡೆಯ ಆಗಿರ್ಬೋದು. ಆ 3 ಸಿನಿಮಾನು ಹಿಟ್ ಆಗುತ್ತೆ. ಅಂಡ್ ಆಲ್ಸೋ ಅದೇ ಇಯರ್ ಅಲ್ಲಿ ಬಂದಂತ ಅಮರ್ ಸಿನಿಮಾ, ಅಭಿಷೇಕ್ ಅವ್ರದ್ದು, ಆ ಸಿನಿಮಾದಲ್ಲಿ ಕ್ಯಾಮಿಯೋ ಅಪಿಯರೆನ್ಸ್ ನ ಮಾಡಿ ಆ ಸಿನಿಮಾ ಕೂಡ ಕ್ರೌಡ್ ನ ಪುಲ್ ಮಾಡ್ಕೊಡ್ತಾರೆ. ಒಂದ್ ಸೆಕೆಂಡ್ ಒಬ್ಬ ಹೀರೋಗೆ ಹೆಲ್ಪ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ 2021 ಅಲ್ಲಿ ಬಂದಂತ ಇರೋ ಒಂದು ಸಿನಿಮಾ ರಾಬರ್ಟ್ ಏನಿದೆ, ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗುತ್ತೆ. ಅಂಡ್ ಆಲ್ಸೋ ಅದೇ ಇಯರ್ ಅಲ್ಲಿ ರಿಲೀಸ್ ಆದಂತ ಒಂದು ಇನ್ಸ್ಪೆಕ್ಟರ್ ವಿಕ್ರಮ್ ಸಿನಿಮಾ, ಪ್ರಜ್ವಲ್ ದೇವರಾಜ್ ಅವರ ಸಿನಿಮಾಗೆ ಕ್ರೌಡ್ ನ ಒಂದ್ ಸೆಕೆಂಡ್ ಪುಲ್ ಮಾಡ್ಕೊಡ್ತಾರೆ. ಆ ಒಂದು ಸಿನಿಮಾದಲ್ಲಿ ಕ್ಯಾಮಿಯೋ ಅಪಿಯರೆನ್ಸ್ ನ ಮಾಡಿ ದರ್ಶನ್ ಇದಾರೆ ಆ ಒಂದು ಸಿನಿಮಾದಲ್ಲಿ ಅನ್ನೋ ಒಂದು ಕಾರಣಕ್ಕೆ ಅವರ ಒಂದು ಅಭಿಮಾನಿಗಳು ಕೂಡ ಆ ಒಂದು ಸಿನಿಮಾಗೆ ಬಂದು ಒಂದು ಪ್ರೋತ್ಸಾಹ ಮಾಡ್ತಾರೆ ಆ ಸಿನಿಮಾ ಕೂಡ. ಇನ್ನು 2023 ನೋಡೋದಾದ್ರೆ ಇಯರ್ ಫಸ್ಟ್ ಅಲ್ಲಿ ಬಂದಂತ ಒಂದು ಸಿನಿಮಾ ಕ್ರಾಂತಿ, ಯಾವುದೇ ತರದ ಒಂದು ಮೀಡಿಯಾ ಸಪೋರ್ಟ್ ಇಲ್ದಲೆ ಒಂದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿ ಆ ಸಿನಿಮಾ ಕೂಡ ಚೆನ್ನಾಗಿ ಹೋಗುತ್ತೆ, ಒಂದೊಳ್ಳೆ ಕ್ರೌಡ್ ಬರ್ತಾರೆ ಆ ಸಿನಿಮಾಗೂ. ಇನ್ನು ಅದೇ ಇಯರ್ ಅಲ್ಲಿ ರಿಲೀಸ್ ಆದಂತ ಗರ್ಡಿ ಸಿನಿಮಾ ಕೂಡ ಒಂದು ಕ್ಯಾಮಿಯೋ ಅಪಿಯರೆನ್ಸ್ ನ ಮಾಡಿ ಒನ್ಸ್ ಅಗೇನ್ ಒಬ್ಬ ಹೊಸ ಹೀರೋಗೆ ಆಡಿಯನ್ಸ್ ನ ಕ್ರೌಡ್ ನ ಪುಲ್ ಮಾಡ್ಕೊಡ್ತಾರೆ. ಅಂಡ್ ಆಲ್ಸೋ ಅದೇ ಇಯರ್ ವರ್ಷದ ಅಂತ್ಯದಲ್ಲಿ ಬಂದಂತ ಒಂದು ಸಿನಿಮಾ ಕಾಟೇರ, ನಿಮ್ಗೆ ಗೊತ್ತಿದೆ ಕಾಟೇರ ಯಾವ ಮಟ್ಟದಲ್ಲಿ ಸಕ್ಸಸ್ ಆಯ್ತು ಅಂತ. ಅಂಡ್ ಆಲ್ಸೋ ಇನ್ನು 2024 ಅಲ್ಲಿ ಅವರ ಒಂದು ಡೆವಿಲ್ ಸಿನಿಮಾ ಕ್ರಿಸ್ಮಸ್ ಒಂದು ಟೈಮ್ ನಲ್ಲಿ ರಿಲೀಸ್ ಆಗ್ಬೇಕಾಗಿತ್ತು, ಬಟ್ ಅವರ ಒಂದು ವೈಯಕ್ತಿಕ ಕಾರಣಗಳಿಂದಾಗಿ ಆ ಸಿನಿಮಾ ಸ್ವಲ್ಪ ಡಿಲೇ ಆಗುತ್ತೆ. ಆ ಸಿನಿಮಾಗೆ ಶೂಟಿಂಗ್ ನಡೀತಾ ಇದೆ, ಒಂದ್ ಸೆಕೆಂಡ್ ಅದು ಬೇಗ ಬರುತ್ತೆ. ಯಾಕೆ ಹೇಳಿದೆ ನಾನು ಈ ಒಂದು ಸಿನಿಮಾಗಳ ಒಂದು ಸ್ಟ್ಯಾಟ್ಸ್ ನ ಅಂದ್ರೆ, ಅಟ್ಲೀಸ್ಟ್ ಕನ್ನಡದಲ್ಲೇ ಸಿನಿಮಾ ಮಾಡಿಕೊಂಡು ಕನ್ನಡ ಆಡಿಯನ್ಸ್ ನ ಥಿಯೇಟರ್ ಕಡೆ ಕರ್ಕೊಂಡ್ ಬರುವಂತ ಒಬ್ಬ ಹೀರೋ ದರ್ಶನ್ ಅವರು. ಯಾಕೆ ಅಂದ್ರೆ ಕನ್ನಡದಲ್ಲಿ ಸಿನಿಮಾ ಬರೋದೇ ಸ್ವಲ್ಪ ಕಡಿಮೆ, ಅಂಡ್ ಆಲ್ಸೋ ಕನ್ನಡ ಆಡಿಯನ್ಸ್ ನ ಥಿಯೇಟರ್ ಕಡೆ ಕರ್ಕೊಂಬರೋದು ಇನ್ನೂ ಕಡಿಮೆ. ಅಟ್ಲೀಸ್ಟ್ ಇವ್ರು ವರ್ಷಕ್ಕೆ ಒಂದೊಂದು ಸಿನಿಮಾ, 2 ಸಿನಿಮಾ ಈ ತರ ಒಂದು ಕ್ಯಾಮಿಯೋ ಅಪಿಯರೆನ್ಸ್ ನೆಲ್ಲ ಮಾಡ್ಕೊಂಡು ಹೊಸ ಹೀರೋಗೆ ಪ್ರೋತ್ಸಾಹ ಕೊಟ್ಟಾಗ ಆಡಿಯನ್ಸ್ ಏನಿದ್ದಾರೆ ಯಾವಾಗ್ಲೂ ಸ್ವಲ್ಪ ಥಿಯೇಟರ್ ಕಡೆ ಕನೆಕ್ಷನ್ ನ ಇಟ್ಕೊಂತಾರೆ, ಬರ್ತಾ ಇರ್ತಾರೆ ಥಿಯೇಟರ್ ಕಡೆ, ಥಿಯೇಟರ್ ನ ಮರ್ತೋಗೋದಿಲ್ಲ ಅಷ್ಟು ಸುಲಭವಾಗಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಧನ್ವೀರ್ ಅವರು. ಅದೇ ತರ ಧನ್ವೀರ್ ಅವರು ಕೂಡ ಸಾಕ್ತಾ ಇದಾರೆ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ 2019 ಅಲ್ಲಿ ಡೆಬ್ಯೂ ಮಾಡ್ತಾರೆ ಬಜಾರ್ ಸಿನಿಮಾದ ಮೂಲಕ. ಈ ಒಂದು ಸಿನಿಮಾದಲ್ಲಿ ಒಂದು ಮಾಸ್ ಹೀರೋ ಅಂಡ್ ಸ್ಯಾಂಡಲ್ವುಡ್ ಶೋಕ್ತಾರ್ ಅಂತಾನೆ ಬಿಂಬಿಸ್ಕೊಂತಾರೆ ಅವ್ರನ್ನ. ಅಂಡ್ ಆಲ್ಸೋ ಅಷ್ಟಕ್ಕೆ ಅವ್ರು ಸುಮ್ಮನೆ ಕುತ್ಕೊಳೋದಿಲ್ಲ, ನೆಕ್ಸ್ಟ್ ಸಿನಿಮಾ ಒಂದು ಫ್ಯಾಮಿಲಿ ಡ್ರಾಮಾನ ಕೈಗೆ ಎತ್ಕೊಂತಾರೆ, ಬೈ ಟು ಲವ್ ಅನ್ನೋ ಒಂದು ಸಿನಿಮಾ. ಒಬ್ಬ ಫ್ಯಾಮಿಲಿ ಮ್ಯಾನ್ ಆಗಿ ಒಂದು ಫ್ಯಾಮಿಲಿ ಡ್ರಾಮಾದಲ್ಲಿ ಅಚ್ಚುಕಟ್ಟಾಗಿ ಅವರ ಒಂದು ಕೆಲಸನ ಆ ಹೀರೋ ಆಗಿ ಎಷ್ಟು ಮಟ್ಟಕ್ಕೆ ಕೆಲಸ ಮಾಡ್ಬೇಕು ಆ ಒಂದು ಸಿನಿಮಾದಲ್ಲಿ ಮಾಡಿದ್ದಾರೆ. ಅಂಡ್ ಆಲ್ಸೋ ಅವ್ರು ಕೂಡ ಅಷ್ಟೇ, ಒಂದು ಮಟ್ಟಗೆ ದರ್ಶನ್ ಅವ್ರ ಮಟ್ಟಕ್ಕೆ ಆಗಿಲ್ಲ ಅಂದ್ರೆ ಒಂದು ಮಟ್ಟಗೆ ಕ್ರೌಡ್ ನ ಕರ್ಕೊಂಡ್ಬರುವಂತ ಹೀರೋ. ಟೈರ್ 1, ಟೈರ್ 2, ಟೈರ್ 3 ಅಲ್ಲಿ ಇರುವಂತ ಹೀರೋಗಳ ಪಟ್ಟಿಯಲ್ಲಿ ಧನ್ವೀರ್ ಅವರು ಕೂಡ ಒಂದು ಮಟ್ಟಿಗೆ ಕ್ರೌಡ್ ನ ಕರ್ಕೊಂಬತ್ತು. ಇನ್ನ ಬೈ ಟು ಲವ್ ಆದ್ಮೇಲೆ ಧನ್ವೀರ್ ಅವರ ನೆಕ್ಸ್ಟ್ ಸಿನಿಮಾ ಕೈವಾ, ಇದೊಂದು ರಿಯಲ್ ಸ್ಟೋರಿ. ಅಂಡ್ ಆಲ್ಸೋ ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದು ಜೈತೀರ್ಥ ಅವರು. ಅಂಡ್ ಆಲ್ಸೋ ಈ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್, ಒಂದು ಡಿಫ್ರೆಂಟ್ ರೋಲ್ ನ ಈ ಒಂದು ಸಿನಿಮಾದಲ್ಲಿ ಮಾಡಿ ಒನ್ಸ್ ಅಗೇನ್ ಆ ಸಿನಿಮಾದಲ್ಲಿ ಕೂಡ ಪ್ರೂವ್ ಮಾಡ್ಕೊಂತಾರೆ, ಒಂದು ಮಟ್ಟಿಗೆ ಕ್ರೌಡ್ ನ ಥಿಯೇಟರ್ ಕಡೆ ಕರ್ಕೊಂತಾರೆ. ಕನ್ನಡಕ್ಕೆ ಸೀಮಿತವಾಗಿ ಒಂದು ಸಿನಿಮಾನ ಮಾಡ್ಕೊಂಡು ಒನ್ಸ್ ಅಗೇನ್ ಮಾಸ್ ಹೀರೋ ಆಗಿ ಆ ಒಂದು ಸಿನಿಮಾದಲ್ಲಿ ಕ್ರೌಡ್ ನ ಥಿಯೇಟರ್ ಕಡೆ ಕರ್ಕೊಂತಾರೆ. ಇನ್ನ ಕೈವಾ ಆದ್ಮೇಲೆ ಅವರ ಒಂದು ನೆಕ್ಸ್ಟ್ ಸಿನಿಮಾ ರೆಡಿ ಆಗಿದೆ, ವಾಮನದ ಒಂದು ಟ್ರೈಲರ್ ನಿನ್ನೆ ರಿಲೀಸ್ ಆಗಿದೆ. ಈ ಒಂದು ಟ್ರೈಲರ್ ಗೆ ಯಾವ ಮಟ್ಟಿಗೆ ಒಂದು ಕ್ರೌಡ್ ನ ಪುಲ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಎಸ್ ಆಬ್ವಿಯಸ್ಲಿ ಅದರಲ್ಲಿ ಡಿ ಬಾಸ್ ಫ್ಯಾನ್, ದರ್ಶನ್ ಫ್ಯಾನ್ಸ್ ಕೂಡ ಇದ್ದಾರೆ, ಧನ್ವೀರ್ ಅವ್ರ ಫ್ಯಾನ್ಸ್ ಕೂಡ ಇದ್ದಾರೆ. ಇಬ್ರು ಸೇರಿ ಅಟ್ಲೀಸ್ಟ್ ಥಿಯೇಟರ್ ಕಡೆ ಕ್ರೌಡ್ ನ ತಗೊಂಬಂದಿದ್ದಾರೆ. ಒಂದು ಒಳ್ಳೆ ಮಟ್ಟದಲ್ಲಿ ಪ್ರಚಾರ ಸಿಕ್ಕಿದೆ, ಸಿನಿಮಾ ಚೆನ್ನಾಗಿ ಹೋಗ್ಲಿ. ಅಂಡ್ ಆಲ್ಸೋ ಇವತ್ತಿನ ಒಂದು ಟೈಮ್ ನಲ್ಲಿ ಸಿನಿಮಾ ಬರೋದೇ ಕಡಿಮೆ ಆಗ್ಬಿಟ್ಟಿದೆ, ಅದ್ರಲ್ಲೂ ಈ ತರ ಸಿನಿಮಾ ಬಂದು ಕ್ರೌಡ್ ನ ಥಿಯೇಟರ್ ಕಡೆ ಕರ್ಕೊಳೋ ಟೈಮ್ ನಲ್ಲಿ ನಾವೊಂದು ಸಿನಿಮಾದ ಟ್ರೈಲರ್ ಏನಿದೆ, ಇದು ಪಾಸಿಟಿವ್ ಇದೆ, ಇದು ನೆಗೆಟಿವ್ ಇದೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಮಾತಾಡೋಕ್ಕೂ ಮುಂಚೆ ಅಟ್ಲೀಸ್ಟ್ ಒಂದು ಸಿನಿಮಾ ಮಾಡ್ತಾ ಇದಾರೆ, ಆಬ್ವಿಯಸ್ಲಿ ಅವ್ರು ಎಂಟರ್ಟೈನ್ ಮಾಡೋದಕ್ಕೆ ಒಂದು ಸಿನಿಮಾನ ಮಾಡ್ತಾರೆ.
ಯಾರೇ ಆದ್ರೂ ಅಷ್ಟೇನೆ, ಫಸ್ಟ್ ಅವರ ಒಂದು ಥಾಟ್ ಏನಿರುತ್ತೆ ಎಂಟರ್ಟೈನ್ಮೆಂಟ್ ಮಾಡ್ಬೇಕಂತಾನೆ ಒಂದು ಸಿನಿಮಾ ಮಾಡ್ತಾರೆ. ಕೆಲವೊಂದ್ಸಲ ಫೇಲ್ ಆಗ್ತಾರೆ, ಕೆಲವೊಂದ್ಸಲ ಆ ಸಿನಿಮಾ ಸಕ್ಸಸ್ ಕೊಡುತ್ತೆ. ಇಟ್ಸ್ ಡಿಪೆಂಡ್. ಒಂದು ಸಿನಿಮಾ ಮಾಡೋದಿದೆಯಲ್ಲ, ಫಸ್ಟ್ ಆ ಒಂದು ಧೈರ್ಯ ಮಾಡೋದು ತುಂಬಾ ಕಡಿಮೆ ಜನ. ಅದ್ರಲ್ಲಿ ಈ ತರ ಹೊಸ ಹೀರೋಗಳು ಈ ತರ ಒಂದು ಮಟ್ಟಕ್ಕೆ ಯಶಸ್ಸನ್ನ ತಗೊಂಡು ಆ ಒಂದು ಯಶಸ್ಸು ಏನಿದೆ, ಆ ಒಂದು ಲೆಗೆಸಿ ಏನಿದೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ದರ್ಶನ್ ಅವ್ರ ಜಾಗನ ಧನ್ವೀರ್ ಅವ್ರು ತುಂಬ್ತಾರೆ ಅಂತ ನಾನು ಹೇಳ್ತಲ್ಲ. ಅಟ್ಲೀಸ್ಟ್ ದರ್ಶನ್ ಅವ್ರು ನಡೆದಂತ ದಾರಿಲಿ ಧನ್ವೀರ್ ಅವ್ರು ಸಾಕ್ತಾ ಇದಾರೆ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಕನ್ನಡದಲ್ಲೇ ಸಿನಿಮಾ ಮಾಡ್ಕೊಂಡು ಕನ್ನಡಕ್ಕೆ ಸೀಮಿತವಾಗಿ ಅಟ್ಲೀಸ್ಟ್ ಇಯರ್ಗೋ 1.5 yearಗೋ ಒಂದು ಸಿನಿಮಾ ಕೊಟ್ಕೊಂಡಾದ್ರೂ ಏನೋ ಒಂದು ಸಿನಿಮಾ ಮಾಡ್ತಾ ಇದಾರೆ ಅಂತ ನನ್ಗನ್ಸುತ್ತೆ. ಎಸ್ಪೆಷಲಿ ಅವ್ರ ಒಂದು ವಾಮನ ಸಿನಿಮಾಗೆ ಒಳ್ಳೇದಾಗ್ಲಿ. ಆ ಸಿನಿಮಾ ಒಂದು ರಿಸಲ್ಟ್ ಎಲ್ಲ ಪಕ್ಕಕ್ಕೆ ಇಟ್ಬಿಡೋಣ. ಅಟ್ಲೀಸ್ಟ್ ಒಂದ್ ಸಿನಿಮಾ ಮಾಡಿ ಕ್ರೌಡ್ ನ ಥಿಯೇಟರ್ ಕಡೆ ಕರ್ಕೊಂಡು ಕನ್ನಡ ಸಿನಿಮಾ ಇನ್ನೊಂದ್ ಸ್ವಲ್ಪ ಮೇಲ್ ಹೋಗ್ಲಿ. ಪ್ಯಾನ್ ಇಂಡಿಯಾ ಬಿಟ್ಬಿಡೋಣ ನಾವೀಗ ಸ್ವಲ್ಪ ಸೈಡಿಗೆ, ಕನ್ನಡ ಸಿನಿಮಾ ಬಗ್ಗೆ ಮಾತ್ರ ಮಾತಾಡೋಣ. ಕನ್ನಡ ಸಿನಿಮಾ ಆದಷ್ಟು ಬೆಳೀತಾ ಹೋಗ್ಲಿ ಇದೇ ರೀತಿ. ಒನ್ಸ್ ಅಗೈನ್ ವಾಮನ ಸಿನಿಮಾಗೆ ಅಂಡ್ ಧನ್ವೀರ್ ಅವರು ಅಂಡ್ ಅವರ ಒಂದು ಕೆರಿಯರ್ ಅಂಡ್ ಅವರ ಒಂದು ಫ್ಯಾನ್ಸ್ಗೆ ಒಳ್ಳೇದಾಗ್ಲಿ. ಒನ್ಸ್ ಅಗೈನ್ ಇದೇ ತರ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ HK ಮೀಡಿಯಾನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.